ನನ್ನ ಹೆಸರು ಶ್ರೀಹರಿ ಅಂತ, ಟಿ ನರಸೀಪುರದವರು, ಮೈಸೂರು ಹತ್ತಿರ ಟಿ ನರಸೀಪುರ ಅಂತ. ಅಲ್ಲಿಗೆ ನಾವು ಮನೆತನದಿಂದ ಚಿತ್ರಗಳು ಮಾಡ್ಕೊಂಬಂದಿದ್ದು ಮೈಸೂರು ಶೈಲಿ ಚಿತ್ರ ಇದೆಯಲ್ಲ. ನಾನು 4ನೇ ತಲೆಮಾರಿನಂಗ, ನನ್ನ ಮಗಳು ಕೂಡ ಇದೆಯಲ್ಲ 5ನೇ ತಲೆಮಾರು. ಈ ಚಿತ್ರ ಬಂದು ನಮ್ಮ ತಾತಾರ ಚಿತ್ರ. ಮೈಸೂರು ಶೈಲಿ ವಿಜಯನಗರದಿಂದ ಪ್ರಾರಂಭವಾದಂತಿತ್ತು. ನಂತರ ಅದು ಅತ್ಯಂತ ಹೆಚ್ಚು ಪ್ರಚಲಿತ ಆಗಿತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಅವರು ತಮ್ಮ ಅಮೂಲ್ಯವಾದ ಸಮಯನ ಕಲೆ, ಸಾಹಿತ್ಯ, ಸಂಗೀತಕ್ಕೆಲ್ಲ ಮುಡುಪಾಗಿಟ್ಟಂಥ ಸಂದರ್ಭದಲ್ಲಿ ಈ ಚಿತ್ರಗಳೆಲ್ಲ ಅತ್ಯಂತ ಹೆಚ್ಚು ಶ್ರೀಮಂತವಾಗಿ ಆ ಟೈಮಲ್ಲಿ ನಡೀತದೆ. ಇವತ್ತೇನು ನಾವು ಕಾಣ್ತಾ ಇದ್ದೀವಿ, ಈ ಚಿತ್ರಗಳೆಲ್ಲ ಆಗಿನ ಕಾಲದಲ್ಲಿ ಶುರುವಾದಂಥ ಚಿತ್ರಗಳು. ಮೈಸೂರಿಗೆ ತನ್ನದೇ ಆದ ಇತಿಹಾಸ, ಪರಂಪರೆ ಎಲ್ಲ ಇರೋ ಕಾರಣ ಆ ಮೈಸೂರು ಚೌಕಟ್ಟಲ್ಲಿ ನಿರ್ಮಾಣವಾದಂಥ ಚಿತ್ರಗಳು. ಇದಕ್ಕೆ ರಾಮಾಯಣ, ಮಹಾಭಾರತ, ಭಾಗವತ, ದೇವಿ ಪುರಾಣ ಇವುಗಳೆಲ್ಲ ಸ್ಟಡಿ ಮಾಡಿ ಚಿತ್ರಗಳು ಮಾಡಿದ್ದಾರೆ. ಈ ಚಿತ್ರಗಳಿಗೆ ಸ್ವರ್ಣಲೇಪನ ಮಾಡಿದ್ದೀವಿ, ಅಂದರೆ ಚಿನ್ನ ರೇಖನ್ನು ಹಾಕಿ ಮಾಡೋ ಚಿತ್ರ. ಇದು ನಮ್ಮ ತಾತವ್ರ ಚಿತ್ರ. ಒಂದು 200 ವರ್ಷಗಳಿಂದ ಇದಕ್ಕೆ ಅತ್ಯಂತ ಒಂದು ಒಳ್ಳೆಯ ಜರ್ನಿ ಪ್ರಾರಂಭ ಆಯಿತು. ನಮ್ಮ ಮನೆಯಲ್ಲಿ ಒಂದು 125 ವರ್ಷಗಳ ಸೇವೆ ಈ ಚಿತ್ರಗಳಿಗಿದೆ. ನಮ್ಮ ತಾತ ಗುರುಗಳು, ನಾನು, ನಮ್ಮ ತಂದೆ ಮತ್ತು ಈಗ ನನ್ನ ಮಗಳು 5 ತಲೆಮಾರಿದೆ ಈ ಚಿತ್ರ ಮಾಡ್ತಾ ಬರ್ತಾ ಇದ್ದೀವಿ. ನನ್ನ ಹೆಸರು ಅರ್ಜಿತ್ ಸಿಂಗ್ ಅಂತ, ಮೈಸೂರಿಂದ ಬಂದಿದ್ದು. ಇವೇನು ವಿಶೇಷವಾದ ಇಲ್ಲಿ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲಾ ಪ್ರದರ್ಶನ ಏನು ನೋಡ್ತಾ ಇದ್ದೀರಾ, ಇದನ್ನು ಆಯೋಜಿಸಿದಂಥವರು ನಮ್ಮ ವಿಠಲ್ ಅವರು ಸತತವಾಗಿ 40 ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಒಂದು 15ರಿಂದ 20 ಆರ್ಟಿಸ್ಟ್ ಯಾರಿದ್ದಾರೆ ಕೆಲಸ ಮಾಡಿದ್ದಾರೆ. ಅವ್ರದ್ದೆಲ್ಲ ಕಲಾಕೃತಿಗಳಿಲ್ಲಿದೆ, ಭಾಳ ವಿಶೇಷವಾದ ಕಲಾಕೃತಿಗಳಿದೆ. ನಮ್ಮ ಮೈಸೂರು ಸಾಂಪ್ರದಾಯಿಕ ಶೈಲಿಯ ಚಿತ್ರಗಳು ದಯವಿಟ್ಟು ಬಂದು ನೋಡಿ ಕೊಂಡ್ಕೋಬಹುದು. ಹೆಚ್ಚು ಕಮ್ಮಿ ಇನ್ನೂ ಮೈಸೂರು ಗೋಲ್ಡ್ ಪೇಂಟು ಎಲ್ಲ ಆರ್ಟಿಸ್ಟಿಂದಾನು ನಾನು ಕಲೆಕ್ಟ್ ಮಾಡಿ, ಹಳೆ ಪೇಂಟಿಂಗು, ಹೊಸ ಪೇಂಟಿಂಗು ಹೆಚ್ಚು ಕಮ್ಮಿ 30-35 ವರ್ಷಕ್ಕೆ ಕಲೆಕ್ಷನ್ ಮಾಡ್ತೀವಿ. 20ರಿಂದ 26ನೇ ತಾರೀಕು ಇದೆ. ನಮಸ್ಕಾರ, ನಾನು ರಘು ಧರ್ಮೇಂದ್ರ, ಆರ್ಟ್ ಹಿಸ್ಟೋರಿಯನ್. ನಾನು ಕಾವಾದಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದೆ. ಈಗ ನಾನು ರಾಕ್ಸನ್ಸ್ ಕಲಾ ಪ್ರತಿಷ್ಠಾನದಲ್ಲಿ ಆರ್ಟ್ ಹಿಸ್ಟೋರಿಯನ್ ಆಗಿದ್ದೀನಿ. ಈ ಮೈಸೂರು ಶೈಲಿ ಚಿತ್ರಪಟಗಳು ಏನಿದೆ, ಸುಮಾರು ವಿಜಯನಗರ ಕಾಲದಿಂದ ನಡೆದು ಬಂದಿರೋ ಒಂದು ಸಂಪ್ರದಾಯದ ಒಂದು ಶಾಖೆ ಅಂತ ಹೇಳ್ಬೋದು. ವಿಜಯನಗರ ಪತನಾನಂತರ ಕೆಲವರು ಬೇರೆ ಬೇರೆ ಕಡೆ ಹರಿದು ಹಂಚಿ ಹೋದಾಗ ಒಂದು ಶಾಖೆ ಮೈಸೂರಿನ ಪ್ರಾಂತ್ಯಕ್ಕೆ ಬಂದು ತರೀಕೆರೆ, ತುರುವೇಕೆರೆ, ಅಲ್ಲಿಂದ ಮೈಸೂರು, ಶ್ರೀರಂಗಪಟ್ಟಣ, ಮೈಸೂರು. ಸೊ ಇಲ್ಲಿ ಬಂದು ಈ ಚಿತ್ರಗಳನ್ನು ಮಾಡಿದಾಗ ಒಂದು ಹೊಸ ಶೈಲಿಯ ಉದ್ಭವ ಆಯಿತು. ಅದೇ ಮೈಸೂರು ಶೈಲಿಯ ಚಿತ್ರಕಲೆ. ಈ ಚಿತ್ರಕಲೆಗಳು ಮುಂಚೆ ಮನೆಗಳಲ್ಲಿ ಮನೆ, ಮಠ ಮತ್ತು ದೇವಸ್ಥಾನದ ಭಿತ್ತಿಯ ಮೇಲೆ ಭಿತ್ತಿ ಚಿತ್ರಗಳ ರೀತಿ ಬೋರ್ಡ್ ಬರ್ತಾ ಇದ್ವಿ. ಅದಾದ ನಂತರ ಸುಮಾರು 250 ವರ್ಷದ ಹಿಂದೆ ಪೇಪರ್ ಸಿಗೋದು ಶುರುವಾದ ಮೇಲೆ ಮತ್ತು ಬಟ್ಟೆಯ ಮೇಲೆ ಈ ಚಿತ್ರಗಳು ಮಾಡೋಕ್ಕೆ ಶುರುವಾದ ಮೇಲೆ ಇದು ಚಿತ್ರಪಟಗಳ ರೀತಿ ಮಾಡೋಕ್ಕೆ ಶುರು ಆಯಿತು. ಮತ್ತು ಬಹಳಷ್ಟು ಬಾರಿ ಈ ಚಿತ್ರಗಳನ್ನು ದೇವತಾ ಮೂರ್ತಿಗಳ ರೀತಿ ದೇವರ ಮನೆಯಲ್ಲಿ ಇಟ್ಟು ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಲಾಗುತ್ತಿತ್ತು. ಮತ್ತು ಈ ಒಂದು ಸಂಪ್ರದಾಯ ದೇವತಾ ಮೂರ್ತಿಗಳ ಮೊದಲು ಈ ಚಿತ್ರಪಟಗಳನ್ನು ಯೂಸ್ ಮಾಡ್ತಾಯಿದ್ರು. ನಂತರ ಬಂದು ಈಗ ಇನ್ ದಿಸ್ ಮಾಡರ್ನ್ ಏಜ್ ಈಗ ಇದು ನಮ್ಮ ಡ್ರಾಯಿಂಗ್ ರೂಮ್ಗಳಲ್ಲಿ ಮತ್ತು ನಮ್ಮ ಮನೆಯ ಒಂದು ಆಯಕಟ್ಟಿನ ಸ್ಥಳದಲ್ಲಿ ಇದನ್ನು ಇಟ್ಟು ಈ ಚಿತ್ರಗಳನ್ನು ಪ್ರದರ್ಶಿಸಲಾಗುತ್ತೆ ಮನೆಯಲ್ಲಿ ಕೂಡ. ಮತ್ತು ಈಗ ಈ ಚಿತ್ರಗಳ ಒಂದು ಬೇಡಿಕೆ ದೇವರ ಮನೆಯಿಂದ ಹೊರಗೆ ಬಂದು ತಮ್ಮ ಡೈನಿಂಗ್ ಹಾಲ್ ಅಥವಾ ಲಿವಿಂಗ್ ರೂಮ್ಗಳಲ್ಲಿ ಗೋಡೆಯ ಮೇಲೆ ಅಲಂಕರಣಕ್ಕಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಒಂದು ರೀತಿ ಇದು ನಮ್ಮ ಕಲೆಯ ಒಂದು ಮುಂದುವರಿಕೆ. ಇದರ ಒಂದು
ಸಾಂಪ್ರದಾಯಿಕವಾಗಿ ನೋಡಕ್ ಹೋದ್ರೆ ಸ್ಪಿರಿಚುವಲ್ ಆಗಿ ಏನು ಹಿನ್ನೆಲೆ ಇತ್ತು, ಆ ಸ್ಪಿರಿಚುವಲ್ ಹಿನ್ನೆಲೆಯಿಂದ ಈಗ ಈಸ್ಥೆಟಿಕ್ ಸೌಂದರ್ಯದ ಒಂದು ಮೂಲಕ್ಕೆ ಈ ಚಿತ್ರಗಳು ಬಂದಿದೆ. ಸೌಂದರ್ಯ ಆಸ್ವಾದನೆಗಾಗಿ ಈ ಚಿತ್ರಗಳನ್ನು ಮಾಡಿಸ್ಕೊಳ್ತಾರೆ. ಇದರ ಹಿಂದೆ ಇದ್ದಂತಹ ಒಂದು ಸ್ಪಿರಿಚುಯಾಲಿಟಿ ಈಗ ಸೌಂದರ್ಯದ ಆಸ್ವಾದನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಒಂದು ರೀತಿ ಮುಂದುವರಿಕೆ ಅಂತಲೂ ಹೇಳಬಹುದು. ಸೊ ಈ ಚಿತ್ರಗಳನ್ನು ನಾವು ಈ ಚಿತ್ರಕಲಾ ಪರಿಷತ್ತಿನಲ್ಲಿ ನಡೆಯುತ್ತಿರುವ ಈ ಚಿತ್ರ ಪ್ರದರ್ಶನದಲ್ಲಿ ಬಹಳಷ್ಟು ಹಳೆಯ ಮತ್ತು ಹೊಸ ಚಿತ್ರಗಳನ್ನು ನೋಡ್ಬಿಟ್ಟು 26ರಿಂದ 5 ಅಕ್ಟೋಬರ್ ತನಕ ಈ ಪ್ರದರ್ಶನ ನಡೀತಾ ಇದೆ. ಬೆಳಿಗ್ಗೆ 10ರಿಂದ ಸಂಜೆ 8 ಗಂಟೆ ತನಕ ಬಂದು ನೋಡಿ. ನಮಸ್ತೆ, ನನ್ನ ಹೆಸರು ನಮ್ರತಾ KS. ಪರಿಸರ ಟ್ರೆಡಿಷನಲ್ ಪೇಂಟಿಂಗ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. KS ಶ್ರೀಹರಿ ಆರ್ಟಿಸ್ಟ್. ನಾವು ಸುಮಾರು 5 ತಲೆಮಾರುಗಳಿಂದ ಪೇಂಟಿಂಗ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಇದ್ದೀವಿ. ಫಸ್ಟ್ ಜನ್ರೇಷನ್ನು ನಮ್ಮ ತಾತ ಮತ್ತು ಅವರ ಗುರುಗಳು ಏನಾದ್ರು ಪ್ಯಾಲೇಸ್ ಆರ್ಟಿಸ್ಟ್ ಮತ್ತು ಕೂಡ ನೆಕ್ಸ್ಟ್ ನಮ್ಮ ತಂದೆಯವರು ಬುಲ ನಾಲ್ಕನೇ ನೆನ್ನೆಚ್ಚು ಅವ್ರ ನಂತರ ನಾವು ಇವಾಗ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತೀವಿ.